Watch India's largest kids library only on Jio Hotstar. Download the app now. ಸ್ನೇಹಿತರೆ, ರೋಬೋಟಿಕ್ ಟಾಂಗಾದಲ್ಲಿ ಎಷ್ಟೊಂದು ವಿಶೇಷತೆ ಇದೆ ಗೊತ್ತಾ? ಮೊದಲನೇದಂದ್ರೆ ಇದು ಟ್ಯಾಕ್ಸಿಗಿಂತ ಸ್ಪೀಡ್ ಆಗಿ ಹೋಗುತ್ತೆ. ಎರಡನೇದು ಇದು ರೇಟು ಟ್ಯಾಕ್ಸಿಗಿಂತ ಕಡಿಮೆ. ಮತ್ತೆ ಮೂರನೇದು ಈ ಕುದುರೆಗೆ ಯಾವ ಜಾಗ ಅಂತ ಹೇಳ್ಬಿಟ್ರು ಸಾಕು, ಅದೇ ಜಾಗ ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ಡಾಕ್ಟರ್ ಈ ಟಾಂಗ ಕನಿದ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಜೊತೆಲಿ ನಮ್ ಕಮಾಲು ಇದೆ. ಯಾಕಂದ್ರೆ ಮೋಟು ಪತ್ಲಿನ ಎಲ್ಲಾ ಬಿಸ್ನೆಸ್ ಹಾಳಾಗ್ತಾ ಇತ್ತು. ಅದಕ್ಕೇನೆ ನಾನು ಡಾಕ್ಟರ್ ಜಟ್ಕಂಗೆ ಹೇಳಿ ಈ ರೋಬೋಟಿಕ್ ಟಾಂಗನ ರೆಡಿ ಮಾಡ್ಸಿರೋದು. ಗೊತ್ತಾಯ್ತಾ? ನಿಮ್ ಬಿಸ್ನೆಸ್ ಯಾವತ್ತಿಗೂ ಫ್ಲಾಪ್ ಆಗೋದಿಲ್ಲ. ಟಾಂಗ ಓಡಿಸೋದ್ರಾಗ ನನಗೆ 20 ವರ್ಷದ ಅನುಭವ ಆಯ್ತು ನೋಡು. ಅದಕ್ಕ ಸ್ನೇಹಿತರೆ, ಬೇಗ ಮುಹೂರ್ತ ನೆರವೇರಿಸ್ಬಿಡೋಣ. ಆದ್ರೆ ಚಿಂಗಂ ಸರ್ ಮಕ್ಕಳ ಜೊತೆ ಟಾಂಗಲ್ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ಕರೀರಿ ಅವ್ರನ್ನ. ಸರ್, ಮುಹೂರ್ತಕ್ಕೆ ತೆಂಗಿನಕಾಯಿ ಹೊಡೆಯಲ್ಲ ಸರ್ ನೀವು? ಅಯ್ಯಮ್ಮ, ನಾ ತೆಂಗಿನಕಾಯಿ ಖಂಡಿತ ಹೊಡೆಯೋದೇ ಇಲ್ಲ. ನಾನು ಯಾವಾಗ ತೆಂಗಿನಕಾಯಿ ಹೊಡೆಯಕ್ಕೆ ಹೋಗ್ತೀನೋ ನನಗೆ ಏನಾದ್ರೂ ಒಂದು ತೊಂದರೆ ಆಗ್ತಾನೇ ಇರುತ್ತೆ. ಅರೆ, ಏನ್ ತೊಂದರೆ ಇಲ್ಲ, ತೆಂಗಿನಕಾಯಿನ ನಾನು ಹೊಡಿತೀನಿ. ಓಕೆ. ನಡೀರಿ, ಪುರ್ಫುರಿ ನಗರ ಒಂದು ರೌಂಡ್ ಹಾಕೊಂಡ್ಬಿಡೋಣ. ಕಮಲ್ಪುರ 10 ರೂಪಾಯಿ, ಕಮಲ್ಪುರ 10 ರೂಪಾಯಿ, ಕಮಲ್ಪುರ 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ, ಕಮಲ್ಪುರ 10 ರೂಪಾಯಿ, 10 ರೂಪಾಯಿ, ಕಮಲ್ಪುರ, ಕಮಲ್ಪುರ 10 ರೂಪಾಯಿ, ಕಮಲ್ಪುರ 10 ರೂಪಾಯಿ, 10 ರೂಪಾಯಿ, ಕಮಲ್ಪುರ 10 ರೂಪಾಯಿ, 10 ರೂಪಾಯಿ, ಕಮಲ್ಪುರ 10 ರೂಪಾಯಿ. ಬಾಣ ಕುತ್ಕೋಣ. 10 ವರ್ಷ ಆದ್ಮೇಲೆ ಹೋಗ್ತೀರಾ ನೀವು ಕಮಲ್ಪುರಕ್ಕೆ? ನೀವು ತಮಾಷೆ ಮಾಡ್ತಾ ಇದ್ದೀರಾ? ಇದು ರೋಬೋಟಿಕ್ ಟಾಂಗ ಕಡ್ರಯ್ಯ, ಎಜ್ಜರಾಗಿ ಹೋಗುತ್ತೆ ಗೊತ್ತಾ? ಗಾಳಿಗಿಂತ ವೇಗವಾಗಿ ಹೋಗಿ ತಲುಪುತ್ತೆ ಇದು. ನೀವು ಕೂತ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕಡ್ರಯ್ಯ. ಇವಾಗ್ಲೇ ತೋರಿಸ್ತೀರಾ? ನಾನು ಚಹಾ ಕುಡಿಯೋದ್ರೊಳಗಡೆನೆ ಹೋಗ್ ಬಂದ್ರೆ ನಾನೇ ಅದನ್ನ ನಂಬಿಬಿಡ್ತೀನಿ, ಏನು ಅಂತ ಗೊತ್ತಾಗುತ್ತೆ. ಹಂಗ ಇರು. ಬರ್ರಯ್ಯ, ಮೋಟ್ರ್ ಬತ್ಲು ಕೂತ್ಕೊಂಡು ಬೇಗ ಹೋಗಿ ಬಂದ್ಬಿಡಿ. ಹೋಗಿ. ಡಾಕ್ಟ್ರ, ನಾನ ಹೋಗಿ ಬರ್ತೀನಿ ಇರ್ರಿ ಒಂದು ನಿಮಿಷ. ಅರೆ, ಯಾಕಾರ ಬಂದ್ ಕುಂತ ಏನಪ್ಪ? ಹೀಗಾಗೋಕ್ ಸಾಧ್ಯ ಇಲ್ಲ, ಹೀಗಾಗೋದಕ್ ಸಾಧ್ಯ ಇಲ್ಲ. ರಂಗಪ್ಪ, ಕರ್ಕೊಂಡ್ ಬಂದ್ಬಿಟ್ವಲ್ಲ, ಇಷ್ಟೇ ಸ್ಪೀಡಲ್ಲಿ ಹೋಗಿ ಬಂದ್ಬಿಡ್ತೀವಿ. ನಮ್ಮನ್ನ ಕರ್ಕೊಂಡು ಹೋಗಪ್ಪ, ನಾವು ಬೇಗ ಹೋಗ್ಬೇಕು. ನಮ್ಮನ್ನ ಕರ್ಕೊಂಡು ಹೋಗು. ನಾನು ಬೇಗ ಹೋಗ್ಬೇಕಪ್ಪ. ತಗೊಳ್ಳಿಡು, ನಾನು ಬೇಗ ಹೋಗ್ಬೇಕಪ್ಪ. ನಾನು ಕರ್ಕೊಂಡು ಹೋಗು. ಒಬ್ಬೊಬ್ಬರೇ ಲೈನಲ್ಲಿ ಬನ್ನಿ. ಎಸ್, ವೆರಿ ಗುಡ್. ಅರೆ ಅಣ್ಣ, ನೀವು ಹೀಗೆ ಓಡಾಡ್ತಾ ಇದ್ರೆ ನಮ್ಮ ದಂಧೆನೆ ನಿಂತೋಗ್ಬಿಡುತ್ತೆ. ಸಾಕ್ ಮಾಡಿ. ಇನ್ನೀಗ ನಿಮ್ಮ ಆಟನೂ ನಡೆಯೋದಿಲ್ಲ, ನಿಮ್ ಗಾಡಿನೂ ಓಡೋದಿಲ್ಲ. ಓಡ್ದಾಕೆ ಟಾಂಗನ. ಅರೆ, ಯಾಕ್ರಯ್ಯ ಮುರಿದಾಕ್ತೀರಾ? ನಾವೇನ್ ಕೈಯಲ್ಲಿ ಬಳೆ ತೊಡ್ಕೊಂಡಿಲ್ಲ. ಲೋ ಶಿಷ್ಯಂದ್ರ, ನಾನು ಈ ಟಾಂಗನ ಕಳ್ತನ ಮಾಡಿದ್ರೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ ಬಾಸ್. ನಾವು ಬ್ಯಾಂಕ್ ಲೂಟಿ ಮಾಡ್ಕೊಂಡು ಟಾಂಗದಲ್ಲಿ ಕೂತ್ಕೊಂಡು ಹೋಗೋಣ. ಆಗ ಚಿಂಗಂ ನಮ್ಮನ್ನ ಹಿಡ್ಕೊಳಕ್ ಆಗೋದಿಲ್ಲ. ಅರ್ಥ ಆಯ್ತಾ? ಹಲೋ ಜಗಣ, ಮೋಟು ನನ್ನ ಹೆಸರನ್ನೊಬ್ಬ ರಂಗನ ಜೈಲಿಗೆ ಹಾಕ್ಬಿಟ್ಟಿದ್ದಾನೆ. ಏನೋ ಜಗ್ಗನ್ ತಮ್ಮನ್ನ ಜೈಲಿಗೆ ಕಳಿಸ್ಬಿಟ್ರ? ನಾನು ಅದ್ರ ಬದಲಿಯಾಗಿ ಅವನ್ ತಮ್ಮನ್ನ ಜೈಲಿಗೆ ಕಳಿಸ್ದೆ ಬಿಡೋದೇ ಇಲ್ಲ. ಏ ಮೋಟು ಅಂದ್ರೆ ಯಾರ? ಅರೆ, ಆಗಿರ್ತಾನೆ ಯಾರೋ ಫುರ್ಫುರ್ ನಗರದ ಬಾಸು. ಈಗ ನಾವಿಲ್ಲಿ ಹೆಂಗೆ ಬಾಸು ಇದ್ದಂಗೆ. ಒಂದು ಕಾಡಲ್ಲಿ 2 ಸಿಂಹಗಳಿರಬಾರ್ದು. ಜಗ್ಗಾನೆ ಗ್ರೇಟ್, ಬೇರೆ ಎಲ್ಲಾರ್ಗು ನಾನು ಮಾಡ್ತೀನಿ ಲೇಟ್.
ಮೋಟುಗೆ ಫುರ್ಫುರಿ ನಗರದಲ್ಲ, ಇಲ್ಲ ಕರೆಸ್ಬಿಟ್ಟು ಹೊಡಿತೀನಿ. ಇಲ್ಲಿ ನಡಿ, ತಲೆನ ಉಪಯೋಗಿಸಿ ಅವನಿಗೊಂದು ಲೆಟ್ರ್ ಬರಿ. ಮೋಟು, ನಾನು ನಿಮ್ಮ ಚಿಕ್ಕಪ್ಪ. ನೀನು ಬಹಳ ಚಿಕ್ಕವನಿದ್ದಾಗ ನಾನು ಕಡೆ ಸಾರಿ ನಿನ್ನ ನೋಡಿದ್ದೆ. ನಾನು ವಿದೇಶಕ್ಕೆ ಹೋಗ್ತಾ ಇರೋದ್ರಿಂದ ನನ್ನ ಕೋಟ್ಯಾಂತರ ರೂಪಾಯಿ ಆಸ್ತಿನ ನಿನಗೆ ಬರ್ಕೊಡ್ತಾ ಇದ್ದೀನಿ. ಅದರಿಂದ ನೀನು ಫುರ್ಫುರಿ ನಗರ ಜನಗಳಿಗೆ ಒಳ್ಳೇದನ್ನ ಮಾಡಬಹುದು. ವಿಳಾಸ ಜಗ್ಗ ಚಾಚಾ, ಕಮಲ್ಪುರದ ಪೋಸ್ಟ್ ಆಫೀಸ್ ಎದುರುಗಡೆ. ಮೋಟು, ಏನೋ ಹಿಂಗ ಆಸ್ತಿ ಸಿಗ್ತಾ ಇದೆ ನಿನಗೆ? ಬೇಗ ರೆಡಿ ಆಗೋ ಪತ್ಲು, ಕಮಲ್ಪುರಕ್ಕೆ ಹೋಗ್ಬಿಡೋಣ. ನಮ್ ಜಗ್ಗು ಚಿಕ್ಕಪ್ಪ ಪಾಪ ಅಲ್ಲಿ ಕಾಯ್ತಾ ಇರ್ತಾರೆ ನಂಗೋಸ್ಕರ. ನಕ್ಕು ಹಂಗಂಗೆ. ಬಟನ್ ಬರ್ತಿಲ್ಲ. ಮೋಟು, ಇದನ್ನ ಹೇಳು, ನೀ ಟಾಂಗದಲ್ಲಿ ಕುದುರೆನ ಹೇಗಾಗ್ತೀಯಾ? ಅರೆ ಅದೇನು ಮಹಾ ದೊಡ್ಡ ವಿಷಯ. ಮೊದಲು ಆ ಗ್ರೀನ್ ಬಟನ್ ಅದಬೇಕು ಅಷ್ಟೇನೆ. ಆಮೇಲೆ ಕುದುರೆನ ಬಂಡಿಗೆ ಹಾಕೊಂಡ್ರೆ ಆಯ್ತು. ಆಮೇಲೆ ಸ್ಟಾರ್ಟ್ ಬಟನ್ ಹೊತ್ತು ಜಾಗ ಹೇಳಿದ್ರೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಬಟ್ಟು, ಥ್ಯಾಂಕ್ ಯು. ಮೆನ್ಷನ್ ನಾಟ್. ಅಯ್ಯೋ ಮೋಟು, ಎಂತ ಕೆಲಸ ಮಾಡ್ಬಿಟ್ಟಿಯೋ? ಆ ಕಳ್ಳನಿಗೆ ಅಡ್ರೆಸ್ ಹೇಳ್ಬಿಟ್ಟಿಲ್ಲ ನೀನು. ಬಾಯ್ ಮೋಟು ಪತ್ಲು, ನಾನು ಹೋಗ್ತಾ ಇದ್ದೀನಿ ಚಾಚಾ ಕಾಕನ ಭೇಟಿ ಆಗೋಕೆ. ಅಯ್ಯೋ ಮೋಟು, ಅವ್ನು ಟಾಂಗನ ತಗೊಂಡೋಗ್ಬಿಟ್ಟ. ಹಂಗೆ ಪ್ರಾಪರ್ಟಿನ ಅವನಿಗೆ ಸಿಗುತ್ತಲ್ಲ ಈಗ. ನಿಮ್ ಚಿಕ್ಕಪ್ಪ ಪಾಪ ನಿಮ್ ಮುಖನೇ ನೋಡಿಲ್ಲ. ಈ ಕುಳ್ಳ ಜನನ್ನೇ ಮೋಟು ಅನ್ಕೊಂಡ್ಬಿಡ್ತಾರೆ ಕಣ. ಹೇಯ್, ನೀನೇನಾ ಫುರ್ಫುರಿ ನಗರದ ಹೀರೋ ಮೋಟು? ಹಾ, ನಾನೇನೆ ಮೋಟು. ಯಾಕೆ, ಏನಾದ್ರೂ ಅನುಮಾನ ಇದೆನಾ? ಹಾಗಾದ್ರೆ ಕೇಳು. ಅನುಮಾನ ಇದ್ರೆ ನಾನು ಉಪ್ಪನ್ನ ಸಿಹಿ ಮಾಡಿ ತೋರಿಸ್ತೀನಿ. ವಾಹ್, ಶಬಾಷ್. ಸರಿ, ಇದನ್ನ ಹೇಳು, ನಿನಗೆ ಸಮೋಸ ಅಂದ್ರೆ ಇಷ್ಟನಾ? ಹೌದು, ನನಗೆ ಸಮೋಸ ಅಂದ್ರೆ ತುಂಬಾ ಇಷ್ಟ. ನೀವು ತಿನ್ನಿಸ್ತೀರಾ? ತಿನ್ನಿಸ್ತೀನಿ. ಸಮೋಸ ಜೊತೆಗೆ ಚಟ್ನಿನೂ ತಿನ್ನಿಸ್ತೀನಿ. ಮೊದ್ಲು ಇದನ್ನ ಹೇಳು, ರಂಗನ ನೀನ ಜೈಲಿಗೆ ಕಳಿಸಿದ್ದು? ಹಾ ಕಾಕ, ಹಾ. ಇಂಥ ಮಹಾನ್ ಕಾರ್ಯನ ನಾನಲ್ದೆ ಇನ್ಯಾರು ಮಾಡಕ್ಕಾಗತ್ತೆ ಹೇಳಿ? ಕಾಕಾಜಿ, ಈ ಫಾಲ್ತು ಮಾತುಗಳೆಲ್ಲ ಯಾಕೆ ಆಡ್ತಾ ಇದ್ದೀರಾ? ಕರ್ಸಿದ್ದೇನಕ್ಕೆ ಆಸ್ತಿ ಕೊಡಕ್ಕಲ್ವಾ? ಕೊಡಿ, ಬನ್ನಿ ನನ್ನ ತಪ್ಕೊಳ್ಳಿ. ನಾನ್ ನಿನ್ಗೆ ಚಿಕ್ಕಪ್ಪ ಅಲ್ಲ, ರಂಗನ ಅಣ್ಣ ಇದ್ದೀನಿ. ಅವನನ್ನ ಜೈಲಿಗೆ ಕಳ್ಸಿದ್ದಕ್ಕೆ ನಿನ್ನ ಬದಲಿ ತಗೊಳ್ಳೋದಿಕ್ಕೆ ಇಲ್ಲಿ ಕರ್ಸಿದ್ದು. ಸ್ನೇಹಿತರೆ, ಇವನ ಹತ್ರ ₹1 ಕೋಟಿ ಪ್ರಾಪರ್ಟಿ ತಗೊಳ್ಳಿ. ಇಲ್ಲ, ಶಾಂತರಾಗಿ, ನಾನು ಮೋಟು ಅಲ್ಲ, ನಾನು ಜಾನ್ ದ ಡಾನ್. ಅಲ್ಲಿದೆ ನೋಡಿ ಮೋಟು, ಅಲ್ಲಿ ಎದುರುಗಡೆ ನಿಂತವರೇನೆ ಮೋಟು. ತಗೊಳ್ಳೋ ಜಾನ್, ಕೋಟ್ಯಾಂತರ ಪ್ರಾಪರ್ಟಿ ತಗೋ. ಮೋಟು ಪತ್ಲು, ನನ್ನ ಕಾಪಾಡಿ. ಇವ್ರು ನನ್ನ ರುಬ್ಬಗುಂಡ್ತರ ರುಬ್ತಾ ಇದ್ದಾರೆ. ಸಾರಿ, ತಪ್ಪಾಯ್ತು, ನನ್ನ ತಪ್ಪಾಯ್ತು. ನಾನು ಕಳ್ಳ ಇದ್ದೀನಿ, ದರೋಡೆಕೋರ ಇದ್ದೀನಿ, ಡಾಕು ಇದ್ದೀನಿ, ಡಾನ್ ಇದ್ದೀನಿ. ಆದ್ರೆ ನಾನು ಫುರ್ಫುರಿ ನಗರದಂತಾನೆ. ಕಾಪಾಡಿ. ನಿಲ್ಸೆ. ಇದು ನಮ್ ಫುರ್ಫುರಿ ನಗರಕ್ಕೆ ಸಂಬಂಧಪಟ್ಟಿರುವಂತ ವಿಷಯ. ಇವ್ ನಮ್ಮನ್ನು ಹೊಡಿಬೇಡಿ, ಇಲ್ಲಾಂದ್ರೆ ಸರಿ ಇರಲ್ಲ ನೋಡಿ. ಹೊಡೀರಿ, ಬಿಡ್ದಂಗ್ ಹೊಡೀರಿ. ಮೋಟು ಪತ್ತಲಿಂದ ತಪ್ಪಿಸ್ಕೊಂಡು ಹೋಗ್ಬಾರ್ದು. ಬನ್ರಪ್ಪ, ಬನ್ನಿ, ಎಲ್ಲರಿಗೂ ವೆಲ್ಕಮು. ತಪ್ಪಿಸ್ಕೊಂಡು ಎಲ್ಲೋಯ್ತೀರಾ? ಹೇಯ್, ಅಮ್ಮ ಇಲ್ಲ.
ಬನ್ನಿ ಬಾಸ್ ಬನ್ನಿ, ನಿಮ್ ಕೈಲಿ ಸಖತ್ ತಾಕತ್ತಿದೆ, ಆದ್ರೆ ಟಾಂಗಾದಲ್ಲಿ ಹೊಡೆದಾಡಕ್ ಜಾಗ ಇಲ್ಲ. ಆಚೆ ಕಡೆ ಹೋಗೋಣ ಬನ್ನಿ ಸರ್. ಯಾಕೆ ಹಿಂಗೆಲ್ಲ ಮಾಡ್ದೆ ನೀನು? ನನ್ನ ತಮ್ಮ ರಂಗನ ನಿನ್ ಜೈಲಿಗೆ ಕಳಿಸ್ದಲ್ಲ, ಅದಕ್ಕೋಸ್ಕರ. ಓಕೆ, ತಮ್ಮನ ಮೇಲೆ ಇಷ್ಟೊಂದು ಪ್ರೀತಿನಾ? ಒಳ್ಳೇದು, ಬಹಳ ಒಳ್ಳೇದು. ಈಗ ನೀನು ನಿನ್ ತಮ್ಮನ ಹತ್ರನೇ ಹೋಗು. ಅಮ್ಮ ಇಲ್ಲ. ಅರೆ ಅಣ್ಣ ಅಣ್ಣ, ಇಲ್ಲಿಗೆ ಹೇಗ್ ಬಂದೆ ನೀನು? ತುಂಬಾ ಕಷ್ಟದ ಸ್ಟೋರಿ ಇದೆ ಬಿಡು, ಆಮೇಲೆ ಇನ್ನೊಂದ್ಸರಿ ಹೇಳ್ತೀನಿ. Watch India's largest kids library only on Geo Hotstar. Download the app now.